ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಇವತ್ತು ನಾವು 7th ಸ್ಟ್ಯಾಂಡರ್ಡ್ದು 6th ಲೆಸನ್ ಅಡಲಸೆನ್ಸ್ ಎ ಸ್ಟೇಜ್ ಆಫ್ ಗ್ರೋತ್ ಆ್ಯಂಡ್ ಚೇಂಜ್ ಈ ಲೆಸನ್ನ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ ಅಡಲಸೆನ್ಸ್ ಅಂದರೆ ಹದಿಹರೆಯ, ಟೀನೇಜ್ ಅಂತ ಏನು ಕರಿತೀವಿ ಇದು ಹದಿಹರೆಯ ಅಂತೇಳಿ. ಎ ಸ್ಟೇಜ್ ಆಫ್ ಗ್ರೋತ್ ಆ್ಯಂಡ್ ಚೇಂಜ್, ಹದಿಹರೆಯದಲ್ಲಿ ಬೆಳವಣಿಗೆ ಮತ್ತು ಏನೇನು ಬದಲಾವಣೆ ಆಗುತ್ತೋ ಆ ಬದಲಾವಣೆಯ ಒಂದು ಹಂತ ಅಂತೇಳಿ. ಸ್ಟೇಜ್ ಆಫ್ ಗ್ರೋತ್ ಬೆಳವಣಿಗೆ, ಮತ್ತು ಆ ಬೆಳವಣಿಗೆ ಆಗಬೇಕಾದ್ರೆ ಯಾವೆಲ್ಲ ರೀತಿಯ ಬದಲಾವಣೆಗಳಾಗುತ್ತೆ. ನಾವು ಹುಟ್ಟಿದಾಗ ಹೇಗಿರ್ತೀವಿ, ಇವಾಗಲೂ ಹಾಗೇ ಇದ್ದೀವ? ಎಷ್ಟೋ ಚೇಂಜಸ್ ಆಗಿದೆ ನಮ್ಮ ಬಾಡಿನಲ್ಲಿ ಅಲ್ವಾ. ನಾವು ಚಿಕ್ಕವರಿದ್ದಾಗಿಲ್ಲ, ತುಂಬ ಬದಲಾವಣೆಗಳು ನಮ್ಮ ದೇಹದಲ್ಲಿರ್ಬೋದು, ಮನಸ್ಸಿನಲ್ಲಿರ್ಬೋದು, ಮೈಂಡಲ್ಲಿ, ನಮ್ಮ ಆಲೋಚನೆ ಎಲ್ಲದರಲ್ಲೂ ಬದಲಾವಣೆಗಳಾಗಿದೆ. ಅದು ಹದಿಹರೆಯದಲ್ಲಿ ಹೇಗಿರುತ್ತೆ, ಅದನ್ನು ಹೇಗೆ ನಾವು ಹ್ಯಾಂಡಲ್ ಮಾಡೋದು ಅಂತೇಳಿ ಡಿಸ್ಕಸ್ ಮಾಡೋದ ಈ ಲೆಸನ್ನು. ಸಿ, ಲೆಟ್ ವಿ ಸ್ಟಾರ್ಟ್ ನೌ. ದ ಜರ್ನಿ ಆಫ್ ಎ ಪ್ಲಾಂಟ್ ಜನರಲಿ ಬಿಗಿನ್ಸ್ ವಿತ್ ದ ಜರ್ಮಿನೇಷನ್ ಆಫ್ ಎ ಸೀಡ್. ಯಾವುದೋ ಒಂದು ಗಿಡ ಅಥವಾ ಒಂದು ಸಣ್ಣ ಸಸಿ ಅದು ತನ್ನ ಪ್ರಯಾಣವನ್ನು, ತನ್ನ ಬೆಳವಣಿಗೆಯ ಪ್ರಯಾಣವನ್ನು ಯಾವುದರಿಂದ ಶುರು ಮಾಡುತ್ತೆ? ಮೊದಲು ಅದು ಬೀಜವಾಗಿ, ಒಂದು ಬೀಜದಿಂದ ಅದು ಸಸಿಯಾಗಿ ಬೆಳೆಯೋದರ ಮೂಲಕ ತನ್ನ ಪ್ರಯಾಣವನ್ನು, ತನ್ನ ಬೆಳವಣಿಗೆಯ ಪ್ರಯಾಣವನ್ನು ಶುರು ಮಾಡುತ್ತೆ. ಜರ್ನಿ ಆಫ್ ಪ್ಲಾಂಟ್ ಈಸ್ ಜನರಲಿ ಬಿಗಿನ್ಸ್ ವಿತ್ ಜರ್ಮಿನೇಷನ್, ಅಂದರೆ ಒಂದು ಸೀಡ್. ಜರ್ಮಿನೇಷನ್ ಆಫ್ ಎ ಸೀಡ್ಸ್ ಅಂದರೆ ಒಂದು ಬೀಜ ಮೊಳಕೆ ಒಡೆಯೋದರ ಮೂಲಕ ಒಂದು ಸಸ್ಯ ತನ್ನ ಬೆಳವಣಿಗೆಯ ಒಂದು ಪ್ರಯಾಣವನ್ನು ಬೆಳೆಯೋದು ಹೇಗೆ ಅಂತ ಅದರ ಮೂಲಕ ಒಂದು ಸಸ್ಯ ತನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡೋದು. ವಿತ್ ಪ್ರಾಪರ್ ನರಿಶ್ಮೆಂಟ್ ದ ಸೀಡ್ ಬಿಕಮ್ಸ್ ಎ ಸ್ಯಾಪ್ಲಿಂಗ್ ಆ್ಯಂಡ್ ಮೆಚ್ಯೂರ್ಸ್ ಇಂಟು ಎ ಯಂಗ್ ಪ್ಲಾಂಟ್. ಈಗ ಬೀಜ ಮೊಳಕೆ ಹೊಡೆದ ಮೇಲೆ ಅದು ಒಂದು ಚಿಕ್ಕ ಎಳೆಯ ಒಂದು ಗಿಡ ಆಗಬೇಕು ಅಂದರೆ ಅದಕ್ಕೆ ಸರಿಯಾದಂತಹ ಸೀಡ್ಸ್ ಬಿಕಮ್ ಎ ಸ್ಯಾಪ್ಲಿಂಗ್ ಆ್ಯಂಡ್ ಮೆಚ್ಯೂರ್ಸ್ ಟು ಯಂಗ್ ಒನ್ಸ್. ಪ್ರಾಪರ್ ನರಿಶ್ಮೆಂಟ್, ಅದಕ್ಕೆ ಬೀಜ ಮೊಳಕೆ ಹೊಡೆದಿದ್ದು ಸಣ್ಣ ಸಸಿ ಆಗಬೇಕು ಅಂದರೆ ಅಗತ್ಯವಾದಂತಹ ಒಂದು ನರಿಶ್ಮೆಂಟು, ಅದಕ್ಕೆ ಬೇಕಾದಂತಹ ನಿರ್ದಿಷ್ಟವಾದಂತಹ ಒಂದು ನರಿಶ್ಮೆಂಟ್ ಬೇಕಾಗಿರುತ್ತೆ. ಸ್ಯಾಪ್ಲಿಂಗ್ ಆ್ಯಂಡ್ ಮೆಚ್ಯೂರ್ಸ್ ಇಂಟು ಯಂಗ್ ಪ್ಲಾಂಟ್, ಅದು ಬೀಜ ಮೊಳಕೆ ಹೊಡೆದ ನಂತರ ಆ ಸಣ್ಣ ಒಂದು ಸಸ್ಯ ಆಗೋದಕ್ಕೆ ಏನೇನು ಬೇಕೋ ಅದಕ್ಕೆ ಬೇಕಾದಂತಹ ಒಂದು ಪ್ರಬುದ್ಧತೆ, ಮೆಚ್ಯೂರ್ಸು ಮತ್ತು ಸ್ಯಾಪ್ಲಿಂಗ್, ಇವೆರಡರ ಮೂಲಕ ಅದು ಒಂದು ಸಣ್ಣ ಸಸ್ಯಾಗಿ ಬೆಳೆಯುತ್ತೆ. ದಿಸ್ ಜರ್ನಿ ಇಸ್ ಮಾರ್ಕ್ಡ್ ಬೈ ಸಮ್ ಸ್ಪೆಸಿಫಿಕ್ ಚೇಂಜಸ್. ಈ ಸಸ್ಯದ ಈ ಒಂದು ಬೆಳವಣಿಗೆಯ ಒಂದು ಪ್ರಯಾಣದಲ್ಲಿ ಕೆಲವೊಂದು ನಿರ್ದಿಷ್ಟವಾದ ಬದಲಾವಣೆಗಳನ್ನ ನಾವು ಗುರುತಿಸಬೇಕಾಗತ್ತೆ. ಸಮ್ ಆಫ್ ದ ವಿಸಿಬಲ್ ಚೇಂಜಸ್ ಆರ್ ಆನ್ ಇನ್ಕ್ರೀಸಸ್ in its height, the appearance of more leaves and the development of flowers, fruits and new seeds. ಹೇಗೆ ನಾವು ಒಂದು ಸಸ್ಯ ಬೆಳೆದಿದೆ, ಅದು ದೊಡ್ಡದಾಗಿದೆ ಅಂತ ಹೇಗೆ ತಿಳ್ಕೊಳ್ತೀವಿ? ಕೆಲವೊಂದು ನಮಗೆ ನೋಡೋದಕ್ಕೆ, ಗುರುತಿಸೋದಕ್ಕೆ ಸಹಾಯವಾಗುವಂತಹ ಸಸ್ಯದಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣುತ್ತೆ. ಏನದು? ವಿಸಿಬಲ್ ಏನು ಕಾಣುತ್ತೆ ನಮಗೆ? ಚೇಂಜಸ್ ಆರ್ ಇನ್ಕ್ರೀಸಸ್ ಇನ್ ಹೈಟ್, ಆ ಸಸ್ಯದ ಎತ್ತರದಲ್ಲಿ ಬೆಳವಣಿಗೆ. ಅದು ಚೆನ್ನಾಗಿ ಬೆಳೆದಿದೆ ಅಂದರೆ, ಸಣ್ಣ ಗಿಡ ಬೀಜ ಮೊಳಕೆ ಹೊಡೆದಾಗ ಹೇಗಿತ್ತು, ಸ್ವಲ್ಪ ಗಿಡ ಸಣ್ಣ ಎಳೆ ಗಿಡ ಇದ್ದಾಗ ಹೇಗಿತ್ತು, ಅದರಿಂದನೇ ಅದು ಗೊತ್ತಾಗ್ಬಿಡುತ್ತಾ? ಅದು ಬೆಳೆದು ಎತ್ತರವಾಗುತ್ತೆ, ಅದರ ಉದ್ದದಲ್ಲಿ ಬದಲಾವಣೆ ಆಗುತ್ತೆ, ಹೈಟ್ ಆಗುತ್ತೆ, ಉದ್ದ ಆಗುತ್ತೆ. ಆ್ಯಂಡ್ ಅಪಿಯರೆನ್ಸ್ ಆಫ್ ಮೋರ್ ಲೀವ್ಸ್, ಆ ಗಿಡದಲ್ಲಿ ಹೆಚ್ಚು ಎಲೆಗಳು ಬಂದಿರುತ್ತೆ ಅಲ್ವಾ, ಎಲೆಗಳು ಬಂದಿರುತ್ತೆ, ಹೊಸ ಹೊಸ ಎಲೆಗಳು. ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಫ್ಲವರ್ಸ್, ಮತ್ತು ಹೂಗಳು ಬಿಡ್ತಾ ಇರುತ್ತೆ. ಆ ಗಿಡ ಸಣ್ಣ ಬೀಜ ಮೊಳಕೆ ಹೊಡೆದು ಸಣ್ಣ ಸಸಿಯಾಗಿ ತುಂಬ ಎಲೆಗಳು ಕಾಣಿಸ್ಕೊಂಡು ನಂತರ ಅದು ಎತ್ತರವಾಗಿ, ನಂತರ ಹೂಗಳು ಬಂದು ಆ ಹೂ ಇದ್ದಿದ್ದೆಲ್ಲ ಹಣ್ಣು ಫ್ರೂಟ್ಸ್ ಆಗಿ, ಆ್ಯಂಡ್ ಮತ್ತೆ ನ್ಯೂ ಸೀಡ್ಸ್, ಹೊಸ ಬೀಜಗಳು ಅದರಲ್ಲಿ ಕಂಡು ಬಂದಿರುತ್ತೆ. ಇಷ್ಟೆಲ್ಲ ಬದಲಾವಣೆಗಳು ಒಂದು ಸಸ್ಯದ ಬೆಳವಣಿಗೆಯಲ್ಲಿ ನಾವು ಕಾಣ್ತೇವೆ. ಫ್ರಮ್ ದೀಸ್ ಸೀಡ್ಸ್ ನ್ಯೂ ಪ್ಲಾಂಟ್ಸ್ ಎಮರ್ಜ್. ಹಾಗಾದರೆ ಒಂದು ಗಿಡ ಬೆಳೆದ ತಕ್ಷಣ ಒಂದು ಹೊಸ ಹೊಸ ಬೀಜವನ್ನು ಉತ್ಪತ್ತಿ ಮಾಡೋಷ್ಟು ಶಕ್ತಿಯನ್ನು ಹೊಂದಿರುತ್ತಾ? ತಕ್ಷಣ ಅದು ಆ ರೀತಿ ಒಂದು ಬೀಜವನ್ನು ಉತ್ಪತ್ತಿ ಮಾಡೋಷ್ಟು ಶಕ್ತಿಯನ್ನು ಹೊಂದಿರುತ್ತಾ? ಒಂದು ಸಸ್ಯ ಹುಟ್ಟು ಅಂದ ತಕ್ಷಣವೇ ಅದು ಬೀಜವನ್ನು ಮಾಡೋಷ್ಟು ಶಕ್ತಿ ಇರುತ್ತಾ? ಕ್ವೆಶ್ಚನ್ ಕೇಳ್ತಿದ್ದಾರೆ. ಫ್ರಮ್ ದೀಸ್ ಸೀಡ್ಸ್ ನ್ಯೂ ಪ್ಲಾಂಟ್ಸ್ ಎಮರ್ಜ್, ಹೊಸ
ಈ ಬೀಜಗಳು ಹೊಸ ಗಿಡ ಮತ್ತೆ ಆಗೋದಕ್ಕೆ ಸಾಧ್ಯನಾ? ಇಟ್ ಈಸ್ quite unlikely that a seedling will develop the capabilities to produce its own seeds immediately after germination. ಈಗ ಹೇಳಿದ್ವಲ್ಲ, ಯಾವುದೇ ಒಂದು ಸೀಡ್ಲಿಂಗ್ ಆದಂಥ ಅಂದರೆ ಬೀಜ ಆಗಿದ್ದು ಬೆಳೆದು ದೊಡ್ಡದಾದಂತಹ ಗಿಡ ಸಡನ್ನಾಗಿ ಮತ್ತೊಂದು ಬೀಜವನ್ನು ಉತ್ಪತ್ತಿ ಮಾಡುವಷ್ಟು ಒಂದು ಸಾಮರ್ಥ್ಯವನ್ನು ತನ್ನದೇ ಆದ ಸ್ವಂತ ಸಾಮರ್ಥ್ಯ ಇರುತ್ತಾ ಅಂತ. ಇಟ್ ನೀಡ್ಸ್ ಟು ಗ್ರೋ ಆ್ಯಂಡ್ ಅದು ಬೆಳೆದ ತಕ್ಷಣ ಅದು ಬೀಜವನ್ನು ಉಂಟು ಮಾಡಿಬಿಡುತ್ತಾ, ಪ್ರೊಡ್ಯೂಸ್ ಮಾಡುತ್ತಾ ಅಂತ. ಟು ಗ್ರೋ ಆ್ಯಂಡ್ ಇಟ್ ನೀಡ್ಸ್ ಟು ಗ್ರೋ ಆ್ಯಂಡ್ ರೀಚ್ ಮೆಚುರಿಟಿ ಟು ಬಿಕಮ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ಸೀಡ್ಸ್. ಯಾವುದೇ ಒಂದು ಸಸ್ಯಗಳು ತಾನು ಗಿಡ ಆದ ತಕ್ಷಣ ಬೀಜಗಳನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಗ್ರೋ ಆಗಬೇಕು, ಚೆನ್ನಾಗಿ ಬಲಿಬೇಕು ಪ್ರೌಢಾವಸ್ಥೆಗೆ. ಅಂದರೆ ಅದು ಚೆನ್ನಾಗಿ ಗಿಡ ದೊಡ್ಡದಾಗಿ ಬೆಳಿಬೇಕು. ರೀಚ್ ಮೆಚುರಿಟಿ, ಪ್ರೌಢತೆಯನ್ನು ಪಡ್ಕೋಬೇಕು. ಮೆಚುರಿಟಿ ಅದು ಗಟ್ಟಿಯಾಗಿ ದೊಡ್ಡದಾಗಿ ಬೆಳಿಬೇಕು. ಬಿಕಮ್ ಕೇಪಬಿಲಿಟಿ ಟು ಪ್ರೊಡ್ಯೂಸಿಂಗ್ ಸೀಡ್ಸ್, ಅದಕ್ಕೆ ಬೀಜವನ್ನು ಉತ್ಪತ್ತಿ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದುವಂತೆ ಅದು ಪ್ರೌಢಾವಸ್ಥೆಯನ್ನು ತಲುಪಿ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದಿದ್ರೆ ಅದು ಬೀಜವನ್ನು ಉತ್ಪತ್ತಿ ಮಾಡುತ್ತೆ. ಸಿಮಿಲರ್ಲಿ ಅನಿಮಲ್ಸ್ ಆಲ್ಸೋ ನೀಡ್ ಟು ಗ್ರೋ ಆ್ಯಂಡ್ ರೀಚ್ ಮೆಚುರಿಟಿ ಬಿಫೋರ್ ದೇ ಕ್ಯಾನ್ ರಿಪ್ರೊಡ್ಯೂಸ್. ಹೇಗೆ ಸಸ್ಯಗಳು ಒಂದು ಗಿಡ ಆದ ತಕ್ಷಣ ಅದು ಬೀಜವನ್ನು ಉಂಟು ಮಾಡಲ್ವೋ, ಹಾಗೆ ಅನಿಮಲ್ಸ್ ಪ್ರಾಣಿಗಳಲ್ಲೂ ಸಹ ಬೆಳವಣಿಗೆ ನೀಡ್ ಟು ಗ್ರೋ. ಪ್ರಾಣಿಗಳು ಸಹ ಒಂದು ಬೆಳವಣಿಗೆಯನ್ನು ಬೇಕಾಗುತ್ತೆ, ಗ್ರೋತ್ ಆಗಬೇಕಾಗುತ್ತೆ. ರೀಚ್ ಮೆಚುರಿಟಿ, ಒಂದು ನಿರ್ದಿಷ್ಟ ಪ್ರೌಢಾವಸ್ಥೆಯನ್ನು ತಲುಪಬೇಕಾಗುತ್ತೆ. ಆಫ್ಟರ್ ಏನಾಗುತ್ತೆ, ಅದು ರಿಪ್ರೊಡ್ಯೂಸ್ ಮಾಡಬೇಕು ಅಂದರೆ ಸಂತಾನೋತ್ಪತ್ತಿ ಮಾಡೋದಕ್ಕೂ ಮುಂಚೆ ಯಾವುದೇ ಒಂದು ಪ್ರಾಣಿಗಳಲ್ಲೂ ಸಹ ಬೆಳವಣಿಗೆ ಮತ್ತು ಪ್ರೌಢಾವಸ್ಥೆ ಅನ್ನೋದು ಆದ ನಂತರವೇ ಅದು ಒಂದು ರಿಪ್ರೊಡ್ಯೂಸ್ನ ಸಂತಾನೋತ್ಪತ್ತಿಯನ್ನು ಮಾಡಲಿಕ್ಕೆ ಸಾಧ್ಯ. ಸಮ್ ಅನಿಮಲ್ಸ್ ಲೇ ಎಗ್ಸ್ ದಟ್ ಕ್ಯಾಚ್ ಇಂಟು ಯಂಗ್ ಒನ್ಸ್. ಕೆಲವೊಂದು ಪ್ರಾಣಿಗಳು ತಮ್ಮ ಮರಿಗಳಿಗೆ ಮೊಟ್ಟೆಗಳ ಮೂಲಕ ಜನ್ಮವನ್ನು ನೀಡುತ್ತೆ. ಮೊಟ್ಟೆಗಳು ಹೊಡೆದು ಆಮೇಲೆ ಮರಿಗಳಾಗುತ್ತೆ. ವೈಲ್ ಅದರ್ಸ್ ಲೈಕ್ ಹ್ಯೂಮನ್ಸ್ ಡೈರೆಕ್ಟ್ಲಿ ಗಿವ್ ಬರ್ತ್ ಟು ಯಂಗ್ ಒನ್ಸ್. ಇನ್ನು ಅನೇಕ ಪ್ರಾಣಿಗಳು, ಅದರಲ್ಲಿ ಮನುಷ್ಯನೂ ಒಬ್ಬ ಪ್ರಾಣಿಯೇ. ಮನುಷ್ಯನೇ ತನ್ನ ಸಂತಾನೋತ್ಪತ್ತಿಯನ್ನು ಮಾಡ್ತಾನೆ, ಜೀವಿಗಳಿಗೆ ಜನ್ಮ ನೀಡ್ತಾನೆ, ಡೈರೆಕ್ಟ್ ಬರ್ತ್. ಮನುಷ್ಯ ಏನಾದರೂ ಮೊಟ್ಟೆ ಇಟ್ಟು ಆಮೇಲೆ ಮನುಷ್ಯ ಹುಟ್ಟುತ್ತಾನ? ಇಲ್ಲ, ಡೈರೆಕ್ಟಾಗಿ ಬರ್ತ್, ನೇರವಾಗಿ ಮನುಷ್ಯನಿಗೆ ಜನ್ಮವನ್ನು ನೀಡ್ತಾನೆ ಅಲ್ವಾ. ತನ್ನ ಮರಿಗಳಿಗೆ ಜನ್ಮ ನೀಡುತ್ತೆ. ಇನ್ ಬೋತ್ ಕೇಸಸ್, ಈ ಎರಡೂ ಕೇಸಸ್ the young ones gradually grow in size and develop over time. ಯಾವುದೇ ಒಂದು ಮೊಟ್ಟೆನಾರು ಇಟ್ಟು ಮರಿ ಮಾಡಲಿ ಅಥವಾ ಡೈರೆಕ್ಟಾಗಿ ಮರಿಗಳನ್ನ ಜನ್ಮ ನೀಡಲಿ, ಈ ಎರಡೂ ಪ್ರಾಣಿಗಳಲ್ಲೂ ಹೆಂಗಿದ್ದಿದ್ದು ಅಂದರೆ ಅದು ಚಿಕ್ಕದಾದ ಮರಿ ಇದ್ದಿದ್ದು ಗ್ರ್ಯಾಜುವಲಿ ಗ್ರೋ, ಬೆಳವಣಿಗೆಯನ್ನು ಹೊಂದಿ ಒಂದು ನಿರ್ದಿಷ್ಟ ಸೈಜ್, ಆಕಾರ ಮತ್ತು ಡೆವಲಪ್ಮೆಂಟ್ ಅಂಥವನ್ನು ಪ್ರೌಢಾವಸ್ಥೆಯನ್ನು ಬೆಳವಣಿಗೆಯನ್ನು ಹೊಂದಿದ ನಂತರವಷ್ಟೇ ಈ ಎರಡೂ ಕೇಸಸ್ಸಲ್ಲೂ ಮರಿಗಳಿಗೆ ಜನ್ಮವನ್ನು ನೀಡೋದು ಅಥವಾ ಸಂತಾನೋತ್ಪತ್ತಿಯನ್ನು ಮಾಡುವಂಥದ್ದು. ಆಯಿತಾ? ಅಡಲಸೆನ್ಸ್, ಪ್ಯೂಬರ್ಟಿ, ಚೇಂಜಸ್, ಹಾರ್ಮೋನ್ಸ್ ಎಲ್ಲ ನೋಡಿ, ಎಲ್ಲ ಚಿಕ್ಕ ಮಕ್ಕಳುಗಳು. ಮತ್ತೆ ಮಕ್ಕಳುಗಳನ್ನ ಮಾಡೋಕ್ಕಾಗತ್ತಾ? ಹೇಗೆ ಆಗಲ್ಲ. ಯಾವಾಗ ನಡಿಬೇಕು ಅದೆಲ್ಲ? ದ ಜರ್ನಿ ಆಫ್ ಲೈಫ್ ಆಫ್ ಎ ಹ್ಯೂಮನ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಡಿಫ್ರೆಂಟ್ ಸ್ಟೇಜಸ್. ಮನುಷ್ಯನ ಬೆಳವಣಿಗೆಯ ಹಂತ ಇದೆಯಲ್ಲ, ಅವನ ಜರ್ನಿ, ಮನುಷ್ಯನ ಒಂದು ಪಯಣ ಇದೆಯಲ್ಲ, ಅದರಲ್ಲಿ ಅನೇಕ ಬೇರೆ ಬೇರೆ ಹಂತಗಳನ್ನು ಅವುಗಳನ್ನ ವಿಭಜಿಸಲಾಗಿದೆ. ಮನುಷ್ಯನ ಜೀವನವನ್ನು ಒಂದೇ ರೀತಿ ಇರಲ್ಲ. ಮನುಷ್ಯ ಬಾಲ್ಯ ಅಂದರೆ ಹುಟ್ಟಿದಾಗ ಮಗು ಆಗಿರ್ತಾನೆ, ಆಮೇಲೆ ದೊಡ್ಡವನಾಗ್ತಾನೆ, ಆಮೇಲೆ ಮಿಡಲ್ ಟೀನೇಜಿಗೆ ಬರ್ತಾನೆ, ಆಮೇಲೆ ವಯಸ್ಸಾಗುತ್ತೆ. ಈ ರೀತಿ ಬೇರೆ ಬೇರೆ ಹಂತಗಳನ್ನು ಮನುಷ್ಯ ತನ್ನ ಜೀವನದಲ್ಲಿ ಎದುರಿಸ್ತಾನೆ. ಅದರಲ್ಲಿ ಯಾವುದ್ಯಾವುದು? ಇನ್ಫ್ಯಾನ್ಸಿ ಅಂದರೆ ಶೈಶವಾವಸ್ಥೆ. ಮಗು ಆಗಿದ್ದಾಗ ಹೇಗಿರುತ್ತೆ ಅದನ್ನು ಇನ್ಫ್ಯಾನ್ಸಿ, ಮಗು ಆಗಿದ್ದಾಗ ನಾವೆಲ್ಲ ಹೇಗಿರ್ತೀವಿ ಅದನ್ನು ಇನ್ಫ್ಯಾನ್ಸಿ, ಶೈಶವಾವಸ್ಥೆ ಅಂತಾರೆ. ಚೈಲ್ಡ್ಹುಡ್, ಬಾಲ್ಯಾವಸ್ಥೆ, ನಾವು ಚಿಕ್ಕ ಮಕ್ಕಳಾಗಿದ್ದಾಗ. ಆ್ಯಂಡ್ ಅಡಲಸೆನ್ಸ್, ಹದಿಹರಿಯ, ಟೀನೇಜ್ ಅಂತ ಕರಿತೀವಲ್ಲ ಅದು. ಆ್ಯಂಡ್ ಅಡಲ್ಟ್ಹುಡ್, ಪ್ರೌಢಾವಸ್ಥೆಯನ್ನು ತಲುಪೋದು. ಆ್ಯಂಡ್ ಓಲ್ಡ್ ಏಜ್, ವೃದ್ಧಾಪ್ಯ, ಮುದುಕರಾಗುವಂಥದ್ದು. ಅರ್ಥ ಆಯ್ತಾ? ಇದಿಷ್ಟು ಸಹ ಮನುಷ್ಯನ ಜೀವನದ ಬೇರೆ ಬೇರೆ ವಿವಿಧ ಹಂತಗಳು.
Each person experiences these stages at their own pace, and the duration of each stage may vary from one individuals to another. ಈ ಎಲ್ಲ ಹಂತಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯು ಒಬ್ಬೊಬ್ಬರಲ್ಲಿ ಒಂದೊಂದು ಸಮಯವನ್ನು ತೆಗೆದುಕೊಳ್ಳುತ್ತೆ. ಒಬ್ಬರಿಗೆ ತುಂಬ ಲಾಂಗ್ ಡೇಸ್ ಆಗ್ಬೋದು, ಕೆಲವ್ರಿಗೆ ಶಾರ್ಟ್ ಆಗ್ಬೋದು. ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಅದರ ಡ್ಯೂರೇಷನ್, ಅದರ ಅವಧಿಯಲ್ಲಿ ವ್ಯತ್ಯಾಸ ಇರುತ್ತೆ. ಒಬ್ಬರಿಂದ ಪ್ರತಿಯೊಬ್ಬರಿಗೂ ಇದು ಬೇರೆ ಬೇರೆ ಇರುತ್ತೆ. ಈಗ ಯಾರೋ ಒಬ್ಬರು, ಈಗ ಮನೆಯಲ್ಲಿ ಮಕ್ಕಳಿದ್ರೆ ಅಬ್ಸರ್ವ್ ಮಾಡಿರ್ಬೋದು, ಕೆಲವು ಮಕ್ಕಳುಗಳು ಹುಟ್ಟಿದ ಸ್ವಲ್ಪ ದಿನಕ್ಕೆ ಕೆಲವ್ರಿಗೆ ಹಲ್ಲು ಬರುತ್ತೆ, ಇನ್ನು ಕೆಲವ್ರಿಗೆ ನಮ್ಮ ಮಕ್ಕಳಿಗೆ ತುಂಬ ನಿಧಾನಕ್ಕೆ ಬಂದಿದ್ದು ಅಂತಾರೆ. ಆ ಡ್ಯೂರೇಷನ್ ಇದೆಯಲ್ಲ, ಅದು ಒಬ್ಬರಿಂದ ಒಬ್ರಿಗೆ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಒಂದೇ ರೀತಿ ಇರಲ್ಲ. ಕೆಲವ್ರು ಬೇಗ ಮಾತಾಡ್ತಾರೆ, ಕೆಲವ್ರು ಬೇಗ ಎದ್ದು ನಡೀತಾರೆ, ಕೆಲವ್ರು ಬೇಗ ಅಂಬೆಗಾಲಿಡ್ತಾರೆ, ಕೆಲವ್ರು ಲೇಟಾಗಿ ಮಾಡ್ತಾರೆ. ಈ ಎಲ್ಲ ಡ್ಯೂರೇಷನ್, ಈ ಅವಧಿ ಇದೆಯಲ್ಲ, ಪ್ರತಿಯೊಬ್ಬ ಇಂಡಿವಿಜುವಲ್ಗೂ, ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೂ, ಪರ್ಸನ್ ಟು ಪರ್ಸನ್ಸು ಡಿಫ್ರೆನ್ಸ್ ಇರುತ್ತೆ. ಅರ್ಥ ಆಯ್ತಾ? ಫ್ರಮ್ ಇನ್ಫ್ಯಾನ್ಸಿ ಟು ಅಡಲ್ಟ್ಹುಡ್ ಅವರ್ ಬಾಡೀಸ್ ಅಂಡರ್ಗೋ ವೇರಿಯಸ್ ಚೇಂಜಸ್. ನಾವು ಇನ್ಫ್ಯಾನ್ಸಿ ಅಂದರೆ ಶೈಶವಾವಸ್ಥೆ, ಮಗುವಾಗಿ ಹುಟ್ಟಿರ್ತೀವಲ್ಲ, ಅದರಿಂದ ಹಿಡಿದು ಅಡಲ್ಟ್ಹುಡ್, ಪ್ರೌಢಾವಸ್ಥೆವರೆಗೆ ನಮ್ಮ ದೇಹದಲ್ಲಿ, ಅಂದರೆ ನಾವು ಇಷ್ಟೇ ನಮ್ಮ ಬೆಳವಣಿಗೆ ಅಂತ ಇರುತ್ತಲ್ಲ, ನಾವು ಪ್ರೌಢಾವಸ್ಥೆವರೆಗೆ ತಲುಪೋವರೆಗೂ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳು ಕಂಡುಬರುತ್ತೆ. ಅಂಟಿಲ್ ಅರೌಂಡ್ 10 to 12 years ಆಫ್ ಏಜ್, ಅದರಲ್ಲಿ 10 ರಿಂದ 12ನೇ ವಯಸ್ಸಿನಲ್ಲಿ ಮೋಸ್ಟ್ ಚೇಂಜಸ್ ಆರ್ ರಿಲೇಟೆಡ್ ಟು ಹೈಟ್ ಆ್ಯಂಡ್ ವೆಯ್ಟ್. ನಾವು 10 ರಿಂದ 12 ವರ್ಷ ಇದ್ದಾಗ ಮುಖ್ಯವಾಗಿ ನಡೀತಕ್ಕಂಥ ಬದಲಾವಣೆ ಏನು? ಹೈಟ್ ಆ್ಯಂಡ್ ವೆಯ್ಟ್. ನಾವು ಎಷ್ಟು ಎತ್ತರ ಬೆಳಿತೀವಿ, ಎಷ್ಟು ತೂಕ ಇದ್ದೀವಿ, ಇದರಲ್ಲಿ ಬದಲಾವಣೆ ಆಗುತ್ತೆ. ಅರ್ಥ ಆಯ್ತಾ? ನಾವು ಹುಟ್ಟಿದಾಗ ಮಗು ಹಾಗೆ ಇರ್ತೀವ, 10 ರಿಂದ 12 ವರ್ಷದಷ್ಟೊದಕ್ಕೆ ಎಷ್ಟೋ ಬೆಳೆದು ಬರ್ತೀವಿ. ಕೆಲವರು ತುಂಬ ಉದ್ದ ಬೆಳೆದಿರ್ತಾರೆ, ಕೆಲವರು ಬೆಳವಣಿಗೆ ಅಂತೂ ಒಂದೇ ಇರಲ್ಲ, ಬೆಳವಣಿಗೆ ಒಂದೇ ಹೊಂದುತ್ತಾರೆ. ಆ ಹಂತದಲ್ಲೇ 10 ರಿಂದ 12ನೇ ವರ್ಷದಲ್ಲೇ ನಮ್ಮ ಬೆಳವಣಿಗೆ ಮತ್ತು ನಮ್ಮ ತೂಕದಲ್ಲಿ ಬದಲಾವಣೆ ಆಗುವಂಥದ್ದು. ಆ ವರ್ಷದಲ್ಲೇ ನಮಗೆ ಬೆಳವಣಿಗೆನೂ ಆಗೋದು, ನಾವು ತೂಕದಲ್ಲೂ ಹೆಚ್ಚಳ ಕಡಿಮೆ ಆಗುವಂಥದ್ದು. ಆಫ್ಟರ್ ದಿಸ್ ಅದರ್ ನೋಟಿಸಬಲ್ ಚೇಂಜಸ್ ಬಿಗಿನ್ಸ್ ಟು ಅಕ್ಕರ್ ಮಾರ್ಕಿಂಗ್ ದ ಆನ್ಸೆಟ್ ಆಫ್ ಅಡಲಸೆನ್ಸ್. ಇದಾದ ನಂತರ ನಮಗೆ ನೋಟಿಸಬಲ್ ಚೇಂಜಸ್, ಗುರುತಿಸಬಹುದಾದಂಥ ಅನೇಕ ಬದಲಾವಣೆಗಳು ಅಡಲಸೆನ್ಸಲ್ಲಿ, ಪ್ರೌಢಾವಸ್ಥೆಯಲ್ಲಿ ಸಹ ನಡೆಯುತ್ತೆ. ದಿಸ್ ಈಸ್ ಪೀರಿಯಡ್ ಆಫ್ ರ್ಯಾಪಿಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಈ ಅಡಲಸೆನ್ಸ್, ಹದಿಹರೆಯದ ಈ ಒಂದು ಹಂತ ಇದೆಯಲ್ಲ, ಆ ಒಂದು ಟೈಮ್, ಇದನ್ನು ರ್ಯಾಪಿಡ್ ಗ್ರೋತ್, ತುಂಬ ವೇಗವಾಗಿ ಬೆಳವಣಿಗೆಯನ್ನು ಹೊಂದಿರ್ತಕ್ಕಂಥದ್ದು, ಮತ್ತು ಡೆವಲಪ್, ಅದು ಅವರ ಮೈಂಡಲ್ಲಿರ್ಬೋದು ಅಥವಾ ದೇಹದಲ್ಲಿರ್ಬೋದು, ಬೇಗ ಡೆವಲಪ್ ಆಗ್ತಾರೆ ಮತ್ತು ತುಂಬ ಬೇಗವಾಗಿ ಬೆಳವಣಿಗೆಯನ್ನು ಅಂತಾರೆ. ಡೆವಲಪ್ಮೆಂಟು ಅವರಲ್ಲಿ ಬದಲಾವಣೆಗಳು ಸಹ ತುಂಬ ವೇಗವಾಗಿ ಅಡೋಲಸೆನ್ಸ್ ಪೀರಿಯಡಲ್ಲಿ ನಡೆಯುತ್ತೆ, ಹದಿಹರೆಯದಲ್ಲಿ. ಟಿಪಿಕಲಿ ಅಕರಿಂಗ್ ಬಿಟ್ವೀನ್ ದ ಏಜಸ್ ಆಫ್ 10 to 19. ಯಾವುದು ದಿಸ್ ಪೀರಿಯಡ್, ಯಾವುದು ಟಿಪಿಕಲಿ 10 ರಿಂದ 19 ವರ್ಷದ ಅವಧಿಯಲ್ಲಿ ಅತಿ ವೇಗಗತಿಯ ಬೆಳವಣಿಗೆ ಮತ್ತು ಅವರ ಆಲೋಚನೆಗಳು ಎರಡೂ ಸಹ ತುಂಬ ವೇಗವಾಗಿ ನಡೆಯುತ್ತೆ 10 ರಿಂದ 19 ವಯಸ್ಸಿನಲ್ಲಿ. ಡ್ಯೂರಿಂಗ್ ಅಡಲಸೆನ್ಸ್, ಹದಿಹರೆಯದಲ್ಲಿ, ದ ಬಾಡಿ ಪ್ರಿಪೇರ್ಸ್ ಫಾರ್ ಅಡಲ್ಟ್ಹುಡ್. ಈ ಒಂದು ಹದಿಹರೆಯದ ಸಮಯದಲ್ಲೇ ನಮ್ಮ ದೇಹ ಪ್ರೌಢಾವಸ್ಥೆಯನ್ನು ತಲುಪೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ಳೋವಂಥದ್ದು. ಅರ್ಥ ಆಯ್ತಾ? ಈಗ ಈಗ ನಿಮ್ಮ ಸಣ್ಣ ಮಕ್ಕಳನ್ನೇ ತೊಗೊಳ್ಳಿ, ಅಥವಾ ಒಂದು 8th, 9th, 10th ಇರ್ತಲ್ಲ ಆ ಮಕ್ಕಳಿಗೆ ತೊಗೊಳ್ಳಿ, ಮತ್ತು PU ಅಥವಾ ಡಿಗ್ರಿ ಇರ್ತಲ್ಲ ಆ ಮಕ್ಕಳನ್ನೇ ತೊಗೊಳ್ಳಿ. ಆ PU ಡಿಗ್ರಿ ಎಲ್ಲ ಮುಗಿಸಿ ಕೆಲ್ಸಕ್ಕೆ ಹೋಗ್ತಿರ್ತಿಲ್ಲ ಆ ವ್ಯಕ್ತಿ, ಎಲ್ಲ ಡಿಫ್ರೆನ್ಸಸ್ ಇರುತ್ತೆ. ಒಬ್ಬರಿಂದ ಒಬ್ಬರನ್ನ ಆಲೋಚನೆ ಮಾಡ್ಕೊಂಡು, ಅವ್ರ ಥರ ಇವರಿರಲ್ಲ, ಇವ್ರ ಥರ ಅವರಿರಲ್ಲ. ಅವರ ಪ್ರೌಢಾವಸ್ಥೆಯನ್ನು ತಲುಪೋಷ್ಟೊತ್ತಿಗೆ ಅವ್ರು ತಮ್ಮನ್ನು ತಾವು ಹದಿಹರೆಯದಿಂದ ಅಲ್ಲಿಗೆ ಪ್ರಿಪೇರ್ ಆಗ್ತಾ ಬರ್ತಿರ್ತಾರೆ. Humans, like most other living beings, cannot reproduce immediately after their birth. ಮನುಷ್ಯ ಸೇರಿದಂತೆ ಇತರ ಯಾವುದೇ ಜೀವಿಗಳು ಸಹ ಹುಟ್ಟಿದ ತಕ್ಷಣ ರಿಪ್ರೊಡ್ಯೂಸರ್ ಅಂದರೆ ಇನ್ನೊಂದು ಜೀವಿಗೆ ಜನ್ಮವನ್ನು ನೀಡೋದಕ್ಕೆ ತಕ್ಷಣದಲ್ಲಿ ಯಾವುದೇ ಜೀವಿಗಳು, ಈವನ್ ಮನುಷ್ಯರು ಸಹ ಯಾರಿಗೂ ಸಾಧ್ಯವಿಲ್ಲ. ಹುಟ್ಟಿದ ತಕ್ಷಣ ಇನ್ನೊಂದು ಜೀವಿಗೆ ಜನ್ಮ ನೀಡೋಕ್ಕಾಗತ್ತಾ? ಆಗಲ್ಲ. Their bodies need to grow and reaches a stages of maturity to be able to reproduce. ಯಾವುದೇ ಒಂದು ಜೀವಿಯ ಬೆಳವಣಿಗೆ, ಅದರ ದೇಹ ಬೆಳವಣಿಗೆಯನ್ನು ಹೊಂದಬೇಕು ಫಸ್ಟು, ನಂತರ ಪ್ರೌಢಾವಸ್ಥೆ ತಲುಪೋದಕ್ಕೆ ಬೇಕಾದಂಥ ಎಲ್ಲ ಹಂತಗಳನ್ನು ತಲುಪಿದ ಮೇಲೆ
ಅದು ಸಂತಾನೋತ್ಪತ್ತಿಯನ್ನು ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿರುತ್ತೆ. ಅರ್ಥ ಆಯ್ತಾ? As humans grow and develop, they experience significant physical, emotional, and behavioral changes along with the ability to reproduce. ಒಬ್ಬ ಮನುಷ್ಯ ಸಂತಾನೋತ್ಪತ್ತಿಯನ್ನು ಮಾಡೋದಕ್ಕೆ ಯಾವಾಗ ರೆಡಿ ಇರ್ತಾನೆ ಅಂದರೆ, ಅವನ ದೇಹನೂ ಬೆಳವಣಿಗೆ ಆಗಿರಬೇಕು. ಬರೀ ದೇಹ ಮಾತ್ರ ಅಲ್ಲ, ಬುದ್ಧಿನೂ ಬೆಳವಣಿಗೆ ಅಂದರೆ ಭಾವನಾತ್ಮಕವಾಗಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡೆವಲಪ್ ದ ಎಕ್ಸ್ಪೀರಿಯನ್ಸ್ ಸಿಗ್ನಿಫಿಕೆಂಟ್ ಫಿಸಿಕಲಿ, ದೇಹವು ಪ್ರೌಢಾವಸ್ಥೆಯನ್ನು ತಲುಪಿಬೇಕು, ಚೆನ್ನಾಗಿ ಬೆಳವಣಿಗೆ ಆಗಿರಬೇಕು. ಎಮೋಷನಲಿ, ಭಾವನಾತ್ಮಕವಾಗಿ. ಆ್ಯಂಡ್ ಬಿಹೇವಿಯರ್, ತನ್ನ ನಡವಳಿಕೆಯಲ್ಲಿ ಈ ಎಲ್ಲ ಬದಲಾವಣೆಗಳ ಆದಮೇಲೆ ಒಬ್ಬ ಮನುಷ್ಯ ಎಬಿಲಿಟಿ ಟು ರಿಪ್ರೊಡ್ಯೂಸ್, ಸಂತಾನೋತ್ಪತ್ತಿಯನ್ನು ಮಾಡೋದಕ್ಕೆ ತಯಾರಾಗಿದ್ದಾನೆ ಅಂತೇಳಿ ಹೇಳ್ಬೋದು. Some of these changes may be quite clearly observable, while others occur internally and may go unnoticed. ಈ ಎಲ್ಲ ಬದಲಾವಣೆಗಳು, ಕೆಲವೊಂದು ಬದಲಾವಣೆಗಳು ಕ್ವೈಟ್ಲಿ ಕ್ಲಿಯರ್ ಅಬ್ಸರ್ವ್, ಕೆಲವೊಂದು ನಮಗೆ ನೋಡೋದಕ್ಕೆ, ಗೋಚರಿಸೋದಕ್ಕೆ, ವೀಕ್ಷಣೆ ಮಾಡೋದಕ್ಕೆ ಆಗುತ್ತೆ. ಆದರೆ ಇನ್ನೂ ಕೆಲವು ಅದರ್ಸ್ ಅಕರ್ಸ್ ಇಂಟರ್ನಲಿ ಆ್ಯಂಡ್ ಮೇ ಗೋ ಅನ್ನೋಟಿಸ್ಡ್, ಕೆಲವೊಂದು ಆಂತರಿಕವಾಗಿ ನಮ್ಮ ದೇಹದ ಒಳಗೇನೆ ನಾವು ನೋಡೋದಕ್ಕೆ ಆಗಲ್ಲ, ಆದರೂ ಸಹ ನಮ್ಮ ದೇಹದಲ್ಲಿ ಕೆಲವೊಂದು ಒಳಗಡೆ ಬದಲಾವಣೆಗಳಾಗ್ತಿರುತ್ತೆ. ಅದನ್ನು ಅನ್ನೋಟಿಸ್ಡ್, ಅದನ್ನು ಗುರುತಿಸೋದಕ್ಕೂ ಕೆಲವೊಂದು ಸಲ ನಾವು ಆಗೋದಿಲ್ಲ. ಆಗ್ತಕ್ಕಂಥ ಬದಲಾವಣೆಗಳನ್ನ ನಾವು ನೋಟಿಸ್ ಮಾಡೋದಕ್ಕೆ ಆಗಲ್ಲ, ಅನ್ನೋಟಿಸ್ಡ್. ಇನ್ ದಿಸ್ ಚಾಪ್ಟರ್, ಈ ಒಂದು ಲೆಸನ್ನಲ್ಲಿ, ಯು ವಿಲ್ ಎಕ್ಸ್ಪ್ಲೋರ್ ಅಡೋಲೆಸೆನ್ಸ್, ಅಂಡರ್ಸ್ಟ್ಯಾಂಡ್ ಇಟ್ಸ್ ಇಂಪಾರ್ಟೆನ್ಸ್ ಆ್ಯಂಡ್ ಲರ್ನ್ ಹೌ ಟು ಹ್ಯಾಂಡಲ್ ಇಟ್ ವಿತ್ ಎ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ. ಈ ಒಂದು ಚಾಪ್ಟರ್ ನೀವು ಏನು ಕಲಿತೀರಾ ಅಂದರೆ, ಹದಿಹರೆಯ ಅಂದರೆ ಏನು, ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಅದರ ಪ್ರಾಮುಖ್ಯತೆ ಏನು, ಅದನ್ನು ಯಾವ ರೀತಿ ಜವಾಬ್ದಾರಿಯುತವಾಗಿ ನಾವು ಹ್ಯಾಂಡಲ್ ಮಾಡೋದು. ಈ ಒಂದು ಲೆಸನ್ನ ನಿಮಗೆ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಈ ಹಂತದಲ್ಲಿ ವೆರಿ ಇಂಪಾರ್ಟೆಂಟ್. ನೀವು ಅದನ್ನು ಅರ್ಥ ಮಾಡ್ಕೋಬೇಕು, ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು, ನೀವು ಅದನ್ನು ಹೇಗೆ ನಿಭಾಯಿಸಬೇಕು, ನೀವು ಯಾವ ರೀತಿ ನಡ್ಕೋಬೇಕು, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅಂತೇಳಿ ಕಲಿತ್ಕೊಳ್ಳೋದೆ ಈ ಲೆಸನ್ನು. ಇದರಲ್ಲಿ ಯಾವುದೇ ಬ್ಯಾಡ್ ಥಿಂಗ್ಸ್ ಇಲ್ಲ. ನಮ್ಮನ್ನು ನಾವು, ನಮ್ಮ ಹಂತಗಳನ್ನು, ನಮ್ಮ ಬೆಳವಣಿಗೆಯ ಹಂತಗಳನ್ನು ಯಾವ ರೀತಿ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಅಂತ ಈ ಒಂದು ಲೆಸನ್ ಮೂಲಕ ನಿಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಆಯಿತಾ? ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಅದನ್ನು ಆದಷ್ಟು ಪಾಸಿಟಿವ್ ಆಗಿ ಗುಡ್ ಥಿಂಗಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಫಾಲೋ ಮಾಡೋಣ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸ್ 6.1 ಇದರಿಂದ ಕಂಟಿನ್ಯೂ ಮಾಡ್ತೀನಿ. ನನ್ನ ಡೌಟ್ಸ್ ಗೊತ್ತಾಗಲಿ ಅದನ್ನು ಕಮೆಂಟ್ ಮಾಡಿ, ಆ್ಯಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಬಿಕಾಸ್ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಟಫ್ ಅನಿಸುತ್ತೆ. ಅರ್ಥ ಮಾಡ್ಕೊಂಬಿಟ್ರೆ ಏನು ಕಷ್ಟ ಆಗಲ್ಲ. ಅರ್ಥ ಆಗಲಿಲ್ವಾ, 1 or 2 ಟೈಮ್ ಆಡಿಯೋನ ಕೇಳಿ, ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಆ್ಯಂಡ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಲೆಸನ್ನ ಇಂಟ್ರೊಡಕ್ಷನ್ ಆಗಿರೋದ್ರಿಂದ ಏನು ಹೋಮ್ವರ್ಕ್ ಇಲ್ಲ. ನೆಕ್ಸ್ಟ್ ಕ್ಲಾಸಿಂದ ಹೋಮ್ವರ್ಕ್ ಕ್ವಶನ್ಸ್ನ ಕೊಡ್ತೀನಿ. ನೀವೇ ಏನಾದರೂ ತಗೊಳ್ಳಿ, ಇದರಲ್ಲಿ ಎಲ್ಲೇ ಸಿಗುತ್ತೆ ಹೋಮ್ವರ್ಕ್ ಕ್ವಶನ್ಸು. At the 10 to 12 years, what changes occurs in human beings? Height and weight. And what changes are present during the adolescence of 10 to 19 years? When the human is ability to reproduce. ಯಾವಾಗ ಮನುಷ್ಯ ರಿಪ್ರೊಡ್ಯೂಸ್, ಸಂತಾನೋತ್ಪತ್ತಿ ಮಾಡೋಕ್ಕೆ ಎಬಿಲಿಟಿ ಆಗಿರ್ತಾನೆ. ಆ್ಯಸ್ ಎ ಹ್ಯೂಮನ್ ಗ್ರೋ, ಇಲ್ಲಿಂದ ಆನ್ಸರು. ಆ್ಯಂಡ್ ದೆನ್ ರೈಟ್ ದ ಜರ್ನಿ ಆಫ್ ಪ್ಲಾಂಟ್ ಈಸ್ ಜನರಲಿ ಬಿಗಿನ್ಸ್ ದ ಜರ್ಮಿನೇಷನ್ ಆಫ್ ಎ ಸೀಡ್. ಇಲ್ಲಿಂದ ಬರೀಬೇಕಾಗುತ್ತೆ. ದ ಸೀಡ್ ಬಿಕಮ್, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಟಿಲ್ ಸೀಡ್ಸ್ವರೆಗೆ ಸಿಂಪಲಾಗಿ ಬರೀರಿ. ಇದೆಲ್ಲ ಏನು ಬೇಡ. ಸಮ್ ಚೇಂಜಸ್ ಆರ್ ವಿಸಿಬಲ್. ಇದನ್ನು ಹೇಗೆ ಅದು ಸೀಡ್ ಜರ್ನಿಯನ್ನು ಸೀಡಿಂದ ಸ್ಟಾರ್ಟ್ ಮಾಡುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೀಡ್ ಬಿಕಮ್ ಸ್ಯಾಪ್ಲಿಂಗ್ ಆ್ಯಂಡ್ ಮೆಚೂರಿಂಗ್ ಪ್ಲಾಂಟ್ ಆಗುತ್ತೆ. ಆ್ಯಂಡ್ ಇದೆಲ್ಲ ಬೇಡ, ಇಲ್ಲಿವರೆಗೆ ಹೆಂಗ್ ಪ್ಲಾಂಟ್ವರೆಗೆ ಬರೀರಿ. ಆಮೇಲೆ ದ ಅಪಿಯರೆನ್ಸ್ ಆಫ್ ಮೋರ್ ಲೀವ್ಸ್, ಇಲ್ಲಿಂದ ಸಮ್ ಇಲ್ಲಿಂದ ಬರೀರಿ. ಇದಿಷ್ಟು ವಿತ್ ಹೋಮ್ವರ್ಕ್ ಕ್ವಶನ್ಸ್. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.